ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಆ್ಯಂಡ್ ರೆಸಿಪಿ. ಇವತ್ತಿನ ಲಾಗ್ ಹೆಂಗೈತೆ ಅಂತ ಹೇಳಿ ನೋಡ್ರಿ. ನಮ್ಮ ಬಯಲುಗಳಾಗಂತೂ ಮಳೆ ಹತ್ಬಿಟ್ಟತ್ರಿ. ಮೊದಲು ಎಲ್ಲರೂ ಮಳೆ ಆಗೋಲ್ಲ ಅಂತ ಅನ್ನತ್ತಿದ್ರು, ಆದರೂ ಮಳೆ ಹತ್ತೈತಿ. ಮತ್ತು ಇದು ಗುರುವಾರ ಸಂಜೆಗಳೇ ನೋಡ್ರಿ, ನಾನು ತಂಪೈತಿ ಬೇಡ ಅಂತ, ಆರಾಮಿಲ್ಲ ನಿನಗೆ, ಮೊನ್ನೆ ಆರಾಮಾಗಿದೆ ಬೇಡ ಅಂತಂದ್ರು. ನಾ ರೇನ್ಕೋಟ್ ಹಾಕೋತೇನಲ್ಲ, ವಾಕಿಂಗ್ ಹೋಗೋಣ ಅಂತೇಳಿ ಕರ್ಕೊಂಬಂದ್ರಿ. ಅಲ್ಲಿ ನೋಡಿದ್ರು ಒಬ್ಬರು ಯಾರೂ ಇಲ್ಲ ಹೆದರಿಕೆ ಬರಾಕತ್ತಿ, ಹೋಗೋಣ ಬಾಲಿ ಹೊಳ್ಳೆ ನಾಕತ್ತೀನಿ. ಬಂದಿದ್ದ ತಪ್ಪಿಗೆ 2 ರೌಂಡ್ ಅಡ್ಡಾಡೋಣ ಅಂತ ಅಡ್ಡಾಡತ್ತಿದ್ದು ರೀ. ಆದರೂ ಒಬ್ಬರು ಅಂಕಲ್ ನಮ್ಮಂಗೆ ಅಂಬ್ರೆಲ್ಲ ಹಿಡ್ಕೊಂಡು ಅವರು ಅಡ್ಡಾಡತ್ತಿದ್ರು ರೀ. ಒಬ್ಬರು ಅದಾರಲ್ಲ ಅನ್ನೋಂಗೆ ಅನಿಸಿ ನಾವು 1-2 ರೌಂಡ ವಾಕಿಂಗ್ ಮಾಡಿದ್ವಿ ನೋಡ್ರಿ. ವಾಕಿಂಗ್ ಮಾಡಿ ಬರುವಾಗ ಒಬ್ಬರ ಮನೆ ಮುಂದೆ ಹೂ ಇದ್ದು ರೀ. ಅವರು ಇರಾಕಿಲ್ಲ, ಆದರೂ ಹರ್ಕೊಂಬಂದು ಮಳೆ ಅಂತೂ ಫುಲ್ ಜೋರು ಬೆಳತ್ತಿತ್ತು. ಅದಕ್ಕೆ 1-2 ಹರ್ಕೊಂಬಂದು ನೋಡ್ರಿ. ಇವು ಸೂಜಿ ಮಲ್ಗಿ ರೀ, ಫುಲ್ ವಾಸನೆ ಬರ್ತಾವೆ. ನಮ್ಮ ಮನೆಯೆಲ್ಲ ಘಮ ಘಮ ಅನ್ಸತ್ತತಿ. ಕಂಟಿ ಕೊಡ್ತಾನಂದಾರ, ತಂದು ಹಚ್ಕೋಬೇಕು ಅದನ್ನು. ಭಾರಿ ಮಸ್ತ್ ಅದ ಹೂವು. ಆಮೇಲೆ ಬಂದ್ಗಳೇನ ಅಂದ್ರೆ ಹೋಗುವ ಚಹಾ ಕುಡಿದು ಹೋಗಿದ್ದು ರೀ. ಬಂದ್ಗಳು ಮತ್ತೆ ತಂಡ ಹತ್ತಾಕತ್ತೆ, ಚಹಾ ಮಾಡ್ಕೊಂಡು ಕುಡಿಯೋಣಂತೆ ಮತ್ತೆ ಬೆಲ್ಲ ಚಹಾ ಮಾಡ್ಕೊಂಡು ಕುಡ್ದು ಹೊರಗೆ ನಿಂತ್ಕೊಂತ ನೋಡತ್ತಿದ್ದೇವೆ ರೀ. ವೆದರ್ ಅಂತೂ ಮಸ್ತ್ ಐತಿ. ಈ ವೆದರಿಗೆ ಫುಲ್ ಏನಾರ ಅಂದ್ರೆ ಕ್ರಿಸ್ಪಿಯಾಗಿ ತಿನ್ಬೇಕು ಅನ್ನೋಂಗೆ ಅನಿಸ್ತತಿ. ಆದರೂ ಸಾಯಂಕಾಲ ಟೈಮಿಗೆ ಈ ಥರ ವೆದರ್ ಮಸ್ತ್ ಐತ್ಲೋ ರೀ. ನಮಗಂತೂ ಮಳೆಗಾಲ ತುಂಬ ಇಷ್ಟ ಆಕತ್ರಿ ನನಗಂತೂ. ಆಮೇಲೆ ಇಲ್ಲಿ ಗಜ್ಗದ್ ನೋಡ್ರಿ, ನಮ್ಮ ಹೊಲದಾಗ ಇದ್ದು ಅಂತ ನಮ್ಮ ಯಜಮಾನ್ರು ತೊಗೊಂಬಂದಿದ್ರು. ಈ ಗಜಗದ ಸಂಬಂಧ ನನ್ನ ಮಗಳಿಗೆ ಮೊನ್ನೆ ಹುಡುಗಿ ತೋರ್ಸತ್ತೀನಲ್ರಿ, ಸಾನ್ವಿರಾಜ್ ಅಂತೇಳಿ, ಆಕಿಗೆ ಜಗಳ ಹತ್ತಿತ್ತು. ಈಕಿ ಒಂದ ಕೊಟ್ಟಾರ್ರಿ, ಈಗ ನನಗೆ 3-4 ಬೇಕು ಅಂತ ಹೇಳತ್ತಿಳ್ರಿ. ಶಟ್ಕೊಂಡು ಕುಂತಿಳು ನೋಡ್ರಿ. ಅವತ್ತು ಲಾಗ್ನ ಹಾಕಿದ್ದು ಇಲ್ಲ ಗಜಗಾರಿ. ನಾವು ಮೊದಲಿನ ಕಾಲದೊಳಗೆ ಅಂದ್ರೆ ನಮ್ಮ ಬಾಲ್ಯದೊಳಗೆ ನಾವು ಇದನ್ನು ಸಿಮೆಂಟಿಗೆ ತೇತಿದ್ದು ರೀ. ತೇದ ಮಕ್ಕಕ್ಕೆ ಹಚ್ಕೊಂಡ್ರೆ ಸುಡ್ತಿತ್ತು ರೀ ಮಕ್ಕ, ಹಂಗಂದ್ರೆ ಹೀಟ್ ಬರ್ತೈತಿ. ಅದಕ್ಕೆ ಇನ್ನು ನಾ ಈಗ ಹೇಳತ್ತಾರಂದ್ರೆ ನನ್ನ ಮಗಳು ಅದನ್ನು ಮಾಡ್ತಾ ಅಂಥೇಳಿ ಅದನ್ನು ಕಟ್ಟಿಗೆ ಮ್ಯಾಲೆ ತೇಯತ್ತೀನಿ ರೀ ನಾನು. ಇವು ಎದಕ್ಕೆ ಯೂಸ್ ಅದ ಅನ್ನೋದೇ ಗೊತ್ತಿಲ್ಲ ರೀ ನನಗೆ. ಆದರೂ ಒಟ್ಟು ಗಜ ಅಂತ ಹಿಡ್ಕೊಂಡು ಹುಡುಗರು ಆಡ್ತಿದ್ದು ಮೊದಲು. ನಂತರ ರೀ ಆಕಿ ಒಂದು ಚೆಂಡು ಹೊರ್ಕೊಂಬಂದಿದ್ಳು. ಅಲ್ಲೇ ಒಬ್ರು ಅಂಟಿ ಇದನ್ನು ಕೊಟ್ಟಿದ್ರು ರೀ, ಪುದೀನ ಹಿಂಗೆ ಮರಕ್ಕೆ ಬಂದಿರುತ್ತಲ್ಲ ಆ ಥರ ಒಂದು ಬೇರು ಇತ್ತಂತ, ಹಚ್ಚಿದ್ರಂತ ಫುಲ್ ಆಗಿತ್ತಂತ. ಅದನ್ನ ನನಗೆ ಕೊಟ್ಟರು, ನಾನು ಕೂಡ ನಮ್ಮ ಗಾರ್ಡನ್ದಾಗ ಹಚ್ಚಿ ನೋಡ್ರಿ. ಆಮೇಲೆ ಅದು ಶುಕ್ರವಾರ ಬೆಳಗಿನ ಲಾಗ್ ನೋಡ್ರಿ. ಇವತ್ತು ಬೆಳಗ್ಗೆ ನನ್ನ ಮಗಳಿಗೆಲ್ಲ ಒಂದು ಸ್ವಲ್ಪ ನಾಷ್ಟ ಮಾಡಿಕೊಟ್ಟೆ. ನಾನು ಚಪಾತಿದು ಮಾಡಿದ್ದೀನಿ ರೀ ಆಕೆಗೆ. ಆಮೇಲೆ ತಲೆ ಸ್ನಾನ ಮಾಡ್ಕೊಂಡು ಮತ್ತೆ ಒಂದು ಸ್ವಲ್ಪ ಅಡುಗೆ ಮಾಡೀನಿ. ಯಾಕಂದ್ರೆ ಇವತ್ತು ನಮ್ಮ ಬೈಲಹೊಂಗಲದಾಗ ದ್ಯಾಮಮ್ಮ ಮತ್ತು ದುರ್ಗಮ್ಮಗೆ ಉಡಿ ತುಂಬ ಆತಾರೆ. 5-6 ದಿನ ಆಯ್ತು. ನಾಳೆ ಮಟ್ಟ ಅಂದ್ರೆ 4ನೇ ತಾರೀಕು ಮಟ್ಟನೂ ಐತಂತ ಅನ್ನತ್ತಿದ್ರು. ಅದರ ವಾರಕ್ಕೆ ಹಚ್ಚಿ ಇವತ್ತು ಹೋಗ್ಬೇಕಂತ ಹೇಳಿ ನಾ ಇಲ್ಲೇ ಬೇಳೆ ಹೆಗ್ರಿ ಮಾಡ್ಕೊಂಡೀನಿ. ಹೋಳ್ಗೆ ಮಾಡ್ಕೊಲಿಲ್ಲ ಅಂದ್ರೆ ಈ ಥರ ಹೆಗ್ರಿ ಮಾಡ್ಕೋತಾರೆ ನಮ್ಮ ಕಡೆ ರೀ. ಇನ್ನು ನಾಳೆಯೂ ಮಾಡ್ಬೇಕ್ರಿ ನಾವು. ನಾಳೆ ಯಾಕಂತಂದ್ರೆ ನಮ್ಮ ಬೈಲಹೊಂಗಲದಾಗ ಹನುಮಂತೇಶ್ವರ ಜಾತ್ರೆ ಐತ್ರಿ. ಅದಕ್ಕೆ ನಾಳೆ ಸ್ವೀಟ್ ಹೋಳಿಗೆ ಅಥವಾ ಏನೋ ಒಂದು ಹುಗ್ಗಿ ಹಾಕೊಂಡು ಅನ್ನತ್ತಿದ್ರು ಯಜಮಾನ್ರಿ. ಹುಗ್ಗಿ ಹಾಕ್ರಿ ಅನ್ನತ್ತಿದ್ರು. ಅದಕ್ಕಾಗಿ 2 ಥರ ಸ್ವೀಟ್ ಹಾಕತ್ತಂತ ಹೇಳಿ ನಾನು ಇಲ್ಲೇ ಹೇಗ್ರಿ ಅಷ್ಟು ಮಾಡ್ಕೊಂಡು ಉಡಿ ತುಂಬಾಕ್ ಬಂದು ನೋಡ್ರಿ. ಇದು ನಮ್ಮ ಬೈಲಹೊಂಗಲದಾಗಿರುವಂಥ ದ್ಯಾಮಮ್ಮ ಮತ್ತು ದುರ್ಗಮ್ಮ ಗುಡಿ ನೋಡ್ರಿ. ಅಲ್ಲಿಂದ ಎಲ್ಲರೂ ನಮಸ್ಕಾರ ಮಾಡಿಬಿಡ್ರಿ. ಉಡಿ ತುಂಬೆ ಮತ್ತು ನನ್ನ ಮಗಳು ಬರ್ತಾ ಅಂತೇಳಿ ನಮ್ಮ ಮನೆಗೆ, ನಮ್ಮ ಹಳಿ ಮನೆಗೆ ಹೋಗಿನ್ರಿ. ಅಲ್ಲೇ ನಮ್ಮ ಅಕ್ಕಗಷ್ಟೇ ಭೇಟಿಯಾಗಿ ಅಲ್ಲಿ ಅವ್ರನ್ನ ಮತ್ತು ಬೆಲ್ಲ ಚಹಾ ಕುಡಿದು ಬನ್ನಿರಿ. ಥಂಡಿ ಹತ್ತಾತಿತ್ತಲ್ರಿ, ಚಹಾ ಕುಡಿದು ಮತ್ತು ಈಗ ಮಗಳು ಬರ್ತಾ ಏನು ಅದ್ರ ಸಂಬಂಧ ಲಘೂಟ ಮನೆಗೆ ಹೊಂಟಿದ್ದು ನೋಡ್ರಿ. ಆಮೇಲೆ ಅಕ್ಕಿ ಬಂದಳ್ರಿ. ಬಂದ್ಗಳೇ ಈ ಥರ ಮಳೆ ಹತ್ತಿದ ಸಂಬಂಧ ರೇನ್ಕೋಟ್ ಓದಿದ್ರೆ ಯಜಮಾನ್ರು ಕರ್ಕೊಂಬಂದರು. ಹಿಂಗೆ ಈಗ ಮಳೆ ಇತ್ತಂದ್ರೆ ಮಸ್ತ್ ಅನ್ಸತ್ತೆ ರೀ. ಆಮೇಲೆ ನಾಳೆ ನಮ್ಮ ಮನ್ಯಾಗ ಏನು ಬಂದು ಹೇಳ್ತಾಳ್ರಿ ಆಕಿ ಏನಂತ, ಮಮ್ಮಿ ನಾಳೆ ಮ್ಯಾಮ್ ಯಾರು ಜಾತ್ರೆ ಐತಂತ ನಾ ಈಗ ಹೋಮ್ವರ್ಕ್ ಮಾಡ್ತಾನೆ ಅಂದ್ಲು. ಅದಕ್ಕೆ ಆಕಿಗೆ ಹೇಳ್ಕೊಡತ್ತೀನಿ ರೀ, ಬಿಗ್ ಯಾವುದು ಸ್ಮಾಲ್ ಯಾವುದು ಅಂತೇಳಿ. ಆಕಿಗೆ ಒಮ್ಮೆ ಹೇರೋ ಅಷ್ಟು ನೆನ್ಪಿಡ್ತಾಳೆ. ಆದರೂ ಈಗಿನ ಹುಡುಗರಂತೂ ಫುಲ್ ಶಾರ್ಪ್ ರೀ. ಇವತ್ತಿನ ಲಾಗ ಇಲ್ಲಿಗೆ ಮುಗಿಸ್ತಾನೆ ರೀ. ಮತ್ತು ನಮ್ಮ ಲಾಗ್ ಹೆಂಗೆ ಬರತ್ತೈತೆ ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳ್ರಿ. ನಾನು ಏನು ವೇಲ ವಾಲ ಇವನ್ನೆಲ್ಲ ತೊಗೊಂಡು ಹೋಗ್ಕೊತ ನಿಂದಿರ್ತಾಳು. ಇದ್ರಾಗ ಬಿಗ್ ಸ್ಮಾಲ್ ಯಾವುದು ಅಂಥೇಳಿ ಹೇಳ್ಕೊಡತ್ತೀನಿ. ಆದಷ್ಟು ಮಕ್ಕಳಿಗೆ ಎಲ್ಲ ತಾಯಿಗಳು ಏನು ಮಾಡಿರಿ, ಆದಷ್ಟು ಹುಡುಗರಿಗೆ ಒಂದು ಸ್ವಲ್ಪ ಟೈಮ್ ಕೊಡಿರಿ. ಅವ್ರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಹುಡುಗರಿಗೆ ಏನಾಗತ್ತಂದ್ರೆ ಅಭ್ಯಾಸ ಕಡೆ ಹೆಚ್ಚಲಾಕ್ಸೋ ಹೋಗ್ತಿ. ಮತ್ತು ನೀವು ಅವ್ರಿಗೆ ಈಗ ಪ್ರಿಪ್ರೇಷನ್ ಮಾಡ್ಸಕತ್ರ ಆ ಹುಡುಗರು ವಯಸ್ಸು ಹೋಕಾವು. ಈಗ ಏನಂತಂದ್ರೆ ಮನೆ ಕಟ್ಟಕತ್ರ ಪಾಯ ಎಷ್ಟು ಮುಖ್ಯ ಅಲ್ರಿ, ಹಂಗೆ ಮಕ್ಕಳಿಗೆ ನಾವು ಸಣ್ಣಂತಿದ್ದಾಗ ಎಜುಕೇಷನ್ ಅಷ್ಟು